ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ನೇರ ಪ್ರಸಾರದಲ್ಲಿ ಯಡಿಯೂರಪ್ಪನವರು ಮಾತಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಮುಂದೆ ಇನ್ನಷ್ಟು ಪ್ರಶ್ನೆಗಳು ಇಡೋದಿದೆ. ಯಡಿಯೂರಪ್ಪನವರೇ, ತಾವು ಹೋರಾಟ ಮಾಡ್ತಾ ಬಂದ್ರಿ. ಈ ಹೋರಾಟದ ಸಮಯದಲ್ಲಿ ಅನೇಕ ಭರವಸೆಗಳನ್ನು, ಆಶ್ವಾಸನೆಗಳನ್ನು ಈ ರಾಜ್ಯದ ಜನತೆಗೆ ನೀಡ್ತಾ ಬಂದ್ರಿ. ಇಡೀ ರಾಜ್ಯಾದ್ಯಂತ ಸುತ್ತಿದಿರಿ. ನಿಮ್ಮ ವಿರೋಧಿಗಳು ಕೂಡ ಮೆಚ್ಚುವ ರೀತಿಯಲ್ಲಿ ತಾವು ಹೋರಾಟ ಮಾಡ್ತೀರಿ ರಾಜ್ಯಾದ್ಯಂತ. ಈ ಇಡೀ ತಮ್ಮ ಹೋರಾಟದ ಅವಧಿಯಲ್ಲಿ ತಾವು ನೀಡಿದ ಆಶ್ವಾಸನೆ, ಭರವಸೆಗಳನ್ನೆಲ್ಲ ತೀರಿಸಬೇಕಾದ ಸಂದರ್ಭ ಯಾವುದು ಅಂತ ಹೇಳಿದರೆ ತಮಗೆ ಅಧಿಕಾರ ಸಿಕ್ಕಿದಾಗ. ತಾವು ವಿರೋಧ ಪಕ್ಷದ ನಾಯಕರಾಗಲು ಕೂಡ ನನ್ನ ಜನತೆಗೆ ಹೀಗೆ ಮಾಡಬೇಕು ಅಂತ ಹೇಳ್ತಾ ಬಂದವರು. ಆದರೆ ತಮಗೆ ಅಧಿಕಾರ ಸಿಕ್ಕಿದಾಗ ತಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂತ ಅನಿಸ್ಲೇ ಇಲ್ವಾ ಯಾವಾಗಲೂ ನಿಮಗೆ? 100 ಜನರನ್ನು ರಾಜ್ಯದಲ್ಲಿ ನೀವು ಹೋಗಿ ಸಂದರ್ಶನ ಮಾಡಿದ್ರೆ 75 ಜನ ಹೇಳ್ತಾರೆ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಪ್ರತಿಪಕ್ಷದಲ್ಲಿ ಹೋರಾಟಗಾರರಾಗಿದ್ದಾಗ ಏನೇನು ಭರವಸೆಯನ್ನು ಕೊಟ್ಟರು ಅದನ್ನು ಅಕ್ಷರಶಃ ಜಾರಿಗೆ ತಂದರು ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಯಾಕೆಂದರೆ ನನ್ನ ವೋಟ್ ಬ್ಯಾಂಕ್ ಪರ್ಸೆಂಟೇಜ್ ವೈಸ್ ನೀವು ನೋಡೋದಾದರೂ ಸಹ ನಾವು ಎಲ್ಲಿದ್ದೋ ಎಲ್ಲಿಗೆ ಬಂದಿದ್ದೇವೆ. 19 ಲೋಕಸಭಾ ಸೀಟ್ ಗೆದ್ದಿದ್ದೇವೆ. ನನ್ನ ಕಳೆದ 1.5-2 ವರ್ಷದ ಆಡಳಿತದ ನಂತರ ನಡೆದಂಥ 2019 ಚುನಾವಣೆಯಲ್ಲಿ ನನ್ನ ಪರ್ಸೆಂಟೇಜ್ ಆಫ್ ವೋಟು 42.33 ಲೋಕಸಭೆಗೆ 19 ಸೀಟ್ ಗೆದ್ದಿದ್ದೇವೆ. ಅದೇ 99ರಲ್ಲಿ 27.08 ಇತ್ತು. ಅಂದರೆ ಅಸೆಂಬ್ಲಿನಲ್ಲಿ ಇದ್ದ ಆಡಳಿತ ನಡೆಸಿದಂಥ ಕಾಲದಲ್ಲಿ ನಮ್ಮ ಆಡಳಿತ ಪರಿಣಾಮ ಲೋಕಸಭೆಯಲ್ಲಿ ಇಡೀ ದೇಶದಲ್ಲಿ BJPನಲ್ಲಿ 19 ಸೀಟ್ ಗೆಲ್ಲಕ್ಕೆ ಸಾಧ್ಯ ಆಯಿತು. ಇದು ಒಂದು ಭಾಗ. ಎರಡನೇದು 1.5 ಕೋಟಿಗೂ ಹೆಚ್ಚು ಜನ ಒಂದಲ್ಲ ಒಂದು ರೀತಿ ವೈಯಕ್ತಿಕವರು ಲಾಭ ಮಾಡಿಕೊಂಡಿದ್ದಾರೆ. ನಾನೊಬ್ಬ ರೈತನ ಮಗ, ಕೃಷಿಕ, ಈ ದೇಶದ ಬೆನ್ನೆಲುಬು ಅಂತ ಹೇಳಿದಂಥವನು. ಬಹುಶಃ ಇಷ್ಟು ಕಡಿಮೆ ಬಡ್ಡಿನಲ್ಲಿ ರೈತನಿಗೆ ಸಾಲ ಕೊಡುವಂಥ 1%ನಲ್ಲಿ ಸಾಲ ಕೊಡುವಂಥ ಚಿಂತನೆ ಈ ದೇಶದಲ್ಲಿ ಯಾವನೂ ಮಾಡಲಿಲ್ಲ ಸ್ವಾಮಿ. ನಾನು ಕನಸಿಟ್ಕೊಂಡಿದ್ದೆ, ಅದನ್ನು ನೆನೆಸು ಮಾಡಿದ್ದೇನೆ. ಯಡಿಯೂರಪ್ಪನವರು ತಾವು ಹೇಳ್ತೀರಿ ತಾವು ಈ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ತಾವು ಮಾಡಿದಿರಿ ಅಂತ. ಆದರೆ ಬಹಳಷ್ಟು ಚರ್ಚೆ ಏನಿರೋದು ಅಂದರೆ ಯಡಿಯೂರಪ್ಪ ಒಬ್ಬ ಉತ್ತಮ ಹೋರಾಟಗಾರ. ಅದರ ಬಗ್ಗೆ ಎರಡು ಮಾತುಗಳಿಲ್ಲ. ಯಾವ ಸಂದರ್ಭದಲ್ಲೂ ಎಲ್ಲಿ ಬೇಕಾದರೂ ಯಾವ ಸಮಯದಲ್ಲೂ ತಾವು ಅದಕ್ಕೆ ಸಿದ್ಧ. ಆದರೆ ಉತ್ತಮ ಆಡಳಿತಗಾರನಲ್ಲ. ಏನು ಉತ್ತಮ ಆಡಳಿತಗಾರ ಅಂದರೆ ತಮ್ಮ ಸಂದರ್ಭದಲ್ಲಿ ಆಡಳಿತ ವ್ಯವಸ್ಥೆಯೇ ಕುಸಿದು ಬಿದ್ದಿತ್ತು ಅನ್ನೋ ಮಾತುಗಳು ಪದೇ ಪದೇ ತಾವು ಕೂಡ ಕೇಳಿಸ್ಕೊಂಡಿದ್ದೀವಿ. ನೋಡಿ, ಒಂದು 2-3 ನೇರ ಅಂಕಿಅಂಶಗಳನ್ನ ಉದಾಹರಣೆಯನ್ನು ನಿನಗೆ ಕೊಡ್ತೇನೆ. ಇವತ್ತು ಒಂದು ಸರ್ಕಾರ ಅಂದರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಚೆನ್ನಾಗಿರಬೇಕು. ಅತ್ಯಂತ ಉತ್ತಮವಾಗಿತ್ತು ನನ್ನ ಕಾಲಾವಧಿಯಲ್ಲಿ, ಈಗಲೂ ಉತ್ತಮವಾಗಿದೆ. ಎರಡನೇದು, ಸಂಪನ್ಮೂಲವನ್ನು ಕ್ರೋಢೀಕರಿಸಿ ತೆರಿಗೆಯನ್ನು ಹಾಕ್ದೇ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಬೇಕು. ಬಹುಶಃ ನನಗನ್ನಿಸುತ್ತೆ ದೇಶದಲ್ಲಿ ವಿ ಆರ್ ನಂಬರ್ 1 ಹಣಕಾಸಿನ ನಿರ್ವಹಣೆಯಲ್ಲಿ, ಆರ್ಥಿಕ ಒಂದು ಸಂಪನ್ಮೂಲ ಕ್ರೋಢೀಕರಿಸೋದ್ರಲ್ಲಿ. ಯಡಿಯೂರಪ್ಪನವ್ರು ಒಂದು ಅಧಿಕಾರ ಕೊಟ್ಟ ಆದ ನಂತರ ತಮ್ಮ 3.5 ವರ್ಷದ ಅವಧಿಯಲ್ಲಿ ಮತ್ತು ಈವನ್ ಟುಡೇ ಇಡೀ BJP ಸರ್ಕಾರ ಹೇಳ್ಕೊಂಬಂದಿದ್ದು ನಡ್ಕೊಂಡ ರೀತಿ ಅಂದರೆ ಬಂಡಾಯದ ಮೇಲೆ ಬಂಡಾಯ, ರೆಸಾರ್ಟ್ಗೆ ಹೋಗಿದ್ದು ಬಂದಿದ್ದು ಮತ್ತು ಆಂತರಿಕ ಕಚ್ಚಾಟ, ಮಂತ್ರಿಗಳ ನಡವಳಿಕೆ, ಇತ್ತೀಚಿನ ಬ್ಲೂ ಫಿಲಂ ವೀಕ್ಷಣೆ, ಭ್ರಷ್ಟಾಚಾರ, ಹೀಗೆ ಅನೇಕ ಪ್ರಕರಣಗಳು ಈ ಅವಧಿಯಲ್ಲಿ ಬಂದು ಹೋದವು. ಇದು ಎಲ್ಲದಕ್ಕೂ ಕೂಡ ಸರ್ಕಾರದ ಮುಖ್ಯಸ್ಥರಾಗಿ ಮತ್ತು ತಾವೊಬ್ಬ ಹೋರಾಟಗಾರರಾಗಿ ತಾವೇ ಜವಾಬ್ದಾರರಲ್ವ ಅದಕ್ಕೆ? 2 ವಿಷಯ ನಿಮ್ಗೆ ಹೇಳ್ತೇನೆ. ನಾನು ಅಧಿಕಾರಕ್ಕೆ ಬಂದ ದಿವಸ ನನ್ನ ಹತ್ರ ಇದ್ದಂಥ ಸಂಖ್ಯಾಬಲ ಶಾಸಕರು 110, ಇವತ್ತು 121. ಸ್ವತಂತ್ರವಾಗಿದ್ದಂಥ 4-5 ಜನ ತಗೊಂಡು ಅವತ್ತು ಆಡಳಿತ ಪ್ರಾರಂಭ ಮಾಡದೇ ಇದ್ದಿದ್ದರೆ, ಸರ್ಕಾರ ರಚನೆ ಮಾಡದೇ ಇದ್ದರೆ ಇಲ್ಲಿ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಇರ್ತಾಯಿತ್ತು. ಅಧಿಕಾರ ಮಾಡಬೇಕಾಯ್ತು. ನಾವು ಅಧಿಕಾರಕ್ಕೆ ಬಂದು 110 MLA ಬದಲಿಗೆ 120 MLA ಗೆದ್ದಿದ್ರೆ ಕರ್ನಾಟಕ ರಾಜ್ಯ ಚಿತ್ರನೇ ಬೇರೆ ಆಗ್ತಿತ್ತು. ಗುಜರಾತನ್ನು ಮೀರಿಸೋ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿ ತೋರಿಸ್ತಾ ಇದೆ. ಇದು ಮೊದಲನೇದು. ಎರಡನೇದು ನಾನು ನಿಮ್ಗೆ ಕೇಳ್ತೇನೆ, ಇವತ್ತು 110 ಇದ್ದದ್ದು 121 ಆಯಿತು ಅಂತ ಹೇಳಿದ್ರೆ ಬೇರೆ ಪಕ್ಷದವ್ರು ಬಿಟ್ಟು ನನ್ನ ಪಾರ್ಟಿಗೆ ಬಂದರು, ಗೆದ್ದರು. ಕಾಂಗ್ರೆಸ್ ಭದ್ರ ಕೋಟೆನಲ್ಲಿದ್ದಂಥವರು BJPಯಿಂದ ಗೆದ್ದರು. ಅಲ್ಲೂ ಕೂಡ ಒಂದು ಆರೋಪ ನಿಮ್ಮ ಮೇಲೆ ಬರುತ್ತೆ. ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಯಡಿಯೂರಪ್ಪ ಬುಡಮೇಲು ಮಾಡಿದ್ರು, ಅದು ಆಪರೇಷನ್ ಕಮಲದ ಮೂಲಕ. ಇದರಿಂದ ರಾಜ್ಯಕ್ಕೆ ಅಪಕೀರ್ತಿ ಬರೋ ರೀತಿಯಲ್ಲಿ ಆಗೋಯ್ತು ಅಂತ. ಖಂಡಿತ ಇಲ್ಲ. 19 ಚುನಾವಣೆಗಳು ನಡೆದು ತಮ್ಮ ನೋಡಿ, ಅಧಿಕಾರಾವಧಿ ಸಂದರ್ಭದಲ್ಲಿ ಪ್ರತಿನಿತ್ಯ ಈ ಸರ್ಕಾರವನ್ನು ಬೀಳಿಸಬೇಕು ಅನ್ನೋ ಷಡ್ಯಂತ್ರವನ್ನು ಕಾಂಗ್ರೆಸ್ JDSನವ್ರು ಮಾಡಿದಾಗ ನನಗೆ ಕೊಟ್ಟಂಥ ಬಹುಮತವನ್ನು ಉಳಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು 5 ವರ್ಷ ಆಡಳಿತವನ್ನು ಪೂರ್ಣ ಮಾಡಿಕೊಡಬೇಕಾದಂಥದ್ದು ನನ್ನ ಕರ್ತವ್ಯ ಅಂತೇಳಿ ಈಗಾಗಲೇ 4 ವರ್ಷ ಮುಗಿತಾ ಇದೆ. ಇದು ಶ್ರಮ ಭಾರತೀಯ ಜನತಾ ಪಾರ್ಟಿ ದುರ್ಬಲವಾದಂಥ ಕಾರ್ಯಕರ್ತರು, ನಾವು ಆಗ್ತಂಥ ಒಂದು ಚಾಣಕ್ಯ ತಂತ್ರಗಾರಿಕೆ, ಇದರಿಂದ ರಾಜ್ಯಕ್ಕೆ ಅಭಿವೃದ್ಧಿ ಆಯ್ತೇ ಹೊರತು ಎಲ್ಲೂ ಮಾರಕವಾಗಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆದಮೇಲೆ ಪ್ರತಿಪಕ್ಷದವ್ರ ಪ್ರಯತ್ನ ಅಲ್ಲ, ನಮ್ಮವರೇ ನನ್ನ ಮುಖ್ಯಮಂತ್ರಿ ಸ್ಥಾನ ಇಳಿಸೋಕೆ 3 ಬಾರಿ ಪ್ರಯತ್ನ ಮಾಡಿದ್ರು. 2 ಬಾರಿ ಪ್ರೆಸಿಡೆಂಟ್ ರೂಲ್ ತರುವಂಥ ಪ್ರಯತ್ನವನ್ನು ಗವರ್ನರ್ ಮಾಡಿದ್ರು.
3 ದಿವಸದಲ್ಲಿ 2 ಬಾರಿ ವಿಧಾನಮಂಡಲದಲ್ಲಿ ನನ್ನ ಬಲಾಬಲಗಳನ್ನು ಪರೀಕ್ಷೆ ಮಾಡುವಂಥದ್ದು ದೇಶದ ಇತಿಹಾಸದಲ್ಲಿ ಎಲ್ಲೂ ನಡೆಯಲಿಲ್ಲ. ನಾನು ಪರೀಕ್ಷೆಯಲ್ಲಿ ಎದುರಿಸಬೇಕಾಯಿತು. ಒಂದು ಕಡೆ ಒಳಗಡೆ ಇರೋರು ಕಿರುಕುಳ, ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಸ್ಥಾನ ಕಿತ್ಕೋಬೇಕು ಅನ್ನೋ ಷಡ್ಯಂತ್ರ, ಒಂದು ದಿನ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ವಿಧಾನಸೌಧದಲ್ಲಿ ಕುಂತು ಕೆಲಸ ಮಾಡೋಕ್ಕಾಗದೇ ಇರುವಂಥ ವಿಚಿತ್ರವಾದ ಸನ್ನಿವೇಶದ ಮಧ್ಯೆನೂ ಸಹ ಹಣಕಾಸಿನ ನಿರ್ವಹಣೆಯಲ್ಲಿ ನಂಬರ್ 1 ಪ್ಲೇಸಲ್ಲಿ ನಾವಿದ್ದೇವೆ, ಆರ್ಥಿಕ ಸುಧಾರಣೆ ಮಾಡಿದ್ದೇವೆ, ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತ ಹೇಳಿದ್ರೆ ಇದು ಸಾಧನೆ ಅಲ್ವೇನೋ? ಮುಂದಿನ 2013 ಮಾರ್ಚ್ 31ಕ್ಕೆ ಈ ರಾಜ್ಯದ ಮೇಲೆ 1,22,000 ಕೋಟಿ ಸಾಲ ಆಗ್ತಾ ಇದೆ. ಅಂದರೆ ಒಬ್ಬೊಬ್ಬರ ಮೇಲೆ ಸಾಲ ಎಷ್ಟು ಬಂತು? ಕಳೆದ 40-50 ವರ್ಷದ ಆಡಳಿತ ಮತ್ತು ಬಿಜೆಪಿ ಸರ್ಕಾರ ಬಂದ ನಿಮ್ಮ ಈ ಅವಧಿಯಲ್ಲಿ ಆದ ಸಾಲಗಳು ಸುಮಾರು 60,000 ಕೋಟಿ. ಈ ಸಾಲ ಮಾಡಿ ತಾವು ಮಾಡಿದ್ದೇನು? ಮಠಗಳಿಗೆ ಕೊಟ್ರಿ ಅಥವಾ ಬಹಳಷ್ಟು ನಿರಾಶ್ರಿತರನ್ನು ಬೆಳೆಸಿದಿರಿ. ಎಲ್ಲೆಲ್ಲೋ ಈ ಹಣವನ್ನು ತಾವು ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ಬಳಕೆ ಮಾಡಲೇ ಇಲ್ಲ. ತಾವು ಅದನ್ನು ಅಂದರೆ ನಿಮಗೆ ಆಡಳಿತ ಮಾಡೋದಕ್ಕೆ ಬರಲೇ ಇಲ್ಲ ಅಂತ. ನಾನು ಒಂದು ಸಾರಿ ನಿಮ್ಮ ಸ್ಟುಡಿಯೋಗೆ ಬರ್ತೇನೆ, ಆರ್ಥಿಕ ವಿಚಾರಗಳ ಬಗ್ಗೆನೇ 1 ಅವರ್ ನಾನು ಚರ್ಚೆ ಮಾಡ್ತೇನೆ. ಹೇಗೆ ಅಂದರೆ ನಾನು ನಿಮಗೆ ಒಂದೇ ಪ್ರಶ್ನೆ ಕೇಳಕ್ಕೆ ಇಚ್ಛೆಪಡ್ತೇನೆ. ಕಳೆದ 16 ವರ್ಷಗಳು ಮುಖ್ಯಮಂತ್ರಿಗಳಿದ್ರಲ್ಲ, ಅವರ ಕಾಲದಲ್ಲಿ ಇದ್ದಂಥ ಕಾರ್ಯಕ್ರಮಗಳೇನು ಅಂತ ನೆನಪಿಟ್ಟುಕೊಂಡು ಸಾಮಾನ್ಯ ಬಡವ ಹೇಳಪ್ಪ ಅಂತೇಳಿ 1-2 ಹೇಳೋಕ್ಕೆ ತೊಡದಾಡ್ತಾನೆ. ಆದರೆ ಯಡಿಯೂರಪ್ಪನ 3.5 ವರ್ಷದಲ್ಲಿ ಒಂದು 10 ಕಾರ್ಯಕ್ರಮ ನಮ್ಗೆ ತಲುಪಿದ್ದಾವೆ ಅಂತ ಹೇಳ್ತಾನೆ. ತಾವು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀರಿ, ನಾನು ಇಂಥೆಲ್ಲ ಕೆಲಸಗಳನ್ನು ಮಾಡಿದೆ ಅಂತೇಳಿ ನೆನಪು ಮಾಡ್ಕೋತಾ ಇದ್ದೀರಿ. ತಾವು ಖಂಡಿತ ಹೇಳಿ, ನೀವು ನೆನಪು ಮಾಡ್ಕೋತೀರಿ ನಾನು ಹೀಗೆಲ್ಲ ಮಾಡಿದೆ ಅನ್ನೋದನ್ನು ಜನತೆ ಮುಂದೆ ಹೇಳ್ತಾ ಇದ್ದೀರಿ. ಆದರೆ ಅಧಿಕಾರವನ್ನು ತಮ್ಮ ಮಕ್ಕಳಿಗೆ ಬಿಟ್ಟುಕೊಟ್ರು. ಇಲ್ಲಿ ಏನಾಯಿತು ಅಂದರೆ ಎಲ್ಲವೂ ಕೂಡ ಹಳಿ ತಪ್ಪಿ ಹೋಯಿತು. ಪ್ರತಿಯೊಂದರಲ್ಲೂ ಒಂದು ಟ್ರಾನ್ಸ್ಫರಿಂದ ಹಿಡಿದು ಅನೇಕ ವಿಚಾರಗಳಲ್ಲೂ ಕೂಡ ಇಲ್ಲಿ ಭ್ರಷ್ಟಾಚಾರಕ್ಕೆ ದೇವೇಗೌಡರ ಮಕ್ಕಳು ನೆನಪು ಮಾಡಿಕೊಂಡು ದೇವೇಗೌಡರು ಅವ್ರ ಮಕ್ಕಳ ಕಾಲದ ನೆನಪು ಮಾಡ್ಕೊತಿದ್ರು. ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾರೆ. ಯಡಿಯೂರಪ್ಪನ ಬಗ್ಗೆ ಕೇಳ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಎಂದೂ ಸಹ ನನ್ನ ಮಕ್ಕಳು ಆಡಳಿತದಲ್ಲಿ ಪ್ರವೇಶ ಮಾಡಲಿಲ್ಲ. ಎದೆ ತಟ್ಟು ನಾನು ಹೇಳ್ತೇನೆ, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ. ನಾನು ನಿಮ್ಗೆ ಹೇಳ್ತೇನೆ, ಇವತ್ತು ಈ ರಾಜ್ಯದ ಯಾವುದೇ ಜನಾಂಗದ ಒಂದು ಮಠ ಮಂದಿರಗಳಿಗೆ ಹೋಗಿ ಎಷ್ಟು ತೃಪ್ತಿ ಇದೆ, ಸಮಾಧಾನ ಇದೆ. ಮಠಗಳಿಗೆ ಕೊಟ್ಟು ನನ್ನ ದುಡ್ಡನ್ನು ಆ ಸಮಾಜ ನಡೆಸ್ತಾ ಇರುವಂಥ ಮಠಗಳ ಮೂಲಕ ಅಲ್ಲಿ ಹೆಚ್ಚು ಒಳ್ಳೆಯ ಶಿಕ್ಷಣವನ್ನು ಕೊಡೋದಕ್ಕೆ, ಆರ್ಥಿಕವಾಗಿ ಅವರು ಸ್ವಾವಲಂಬಿಗಳಾಗೋದಕ್ಕೆ ಬೇಕಾದಂಥ ಸರ್ಕಾರ ಮಾಡಬೇಕಾದ ಕೆಲಸವನ್ನು ಮಠಾಧಿಪತಿಗಳು ಮಾಡ್ತಾಯಿದ್ರು. ಆ ಕೆಲಸವನ್ನು ನಾನು ಮಾಡಿದ್ದೇನೆ. ತೃಪ್ತಿ ಇದೆ, ಸಮಾಧಾನ ಇದೆ ಜನರಿಗೆ. ಇವತ್ತು ಕಾಂಗ್ರೆಸ್ JDSನವ್ರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಹೊಳೆದಂಥದ್ದು ನಮಗೆ ಯಾಕೆ ಹೊಳಿಲಿಲ್ಲ, ಇವತ್ತಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಜನಗಳು ಅವ್ರ ಹಿಂದೆ ಹೋಗೋದಕ್ಕೆ ಕಾರಣ ನಾವಿದು ಯಾವುದನ್ನು ಮಾಡಲಿಲ್ವಲ್ಲ ಅಂತ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇವತ್ತು ಸಹ ನೀವು ನೋಡಿರ್ಬೋದು, ಯಾರೋ ಒಬ್ಬ ಚಲನಚಿತ್ರ ನಟಿ ಪಾಪ ಇತ್ತೀಚೆಗೆ ಬಂದು ಒಬ್ಬ ಸಣ್ಣ ಹೊಸ ಹೆಣ್ಣು ಮಗಳು ಚಿತ್ರಕ್ಕೆ ಪ್ರವೇಶ ಮಾಡಿರೋರ ಬಗ್ಗೆ ಡಾಕ್ಯುಮೆಂಟ್ ವೆರಿಫೈ ಮಾಡೋಕ್ಕೆ ಹೋಗಿದ್ದರು. ಅವರು ವಿಜಯೇಂದ್ರನಿಗೆ ಪರಿಚಯ ಇತ್ತು ಅನ್ನೋ ಮಾತೇಳಿ ಆ ಹುಡುಗಿ ಕಣ್ಣೀರು ಹಾಕೋದನ್ನು ಈಗ ತಾನೇ ನೋಡ್ಕೊಂಡು ನಾನು ಬಂದಿದ್ದೇನೆ. ಅಪಪ್ರಚಾರಗಳು ನಿರಂತರವಾಗಿ ನಡೀತು ನನ್ನ ಮೇಲೆ, ನನ್ನ ಕುಟುಂಬದವ್ರ ಮೇಲೆ. ಓಕೆ, ಯಡಿಯೂರಪ್ಪನವ್ರ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ನಿಮ್ಮ ಹೋರಾಟದ ದಿನಗಳ ಬಗ್ಗೆ. ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್.